ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಮೀಸಲಾತಿ ಹೋರಾಟ ಎಷ್ಟು ನ್ಯಾಯಸಮ್ಮತ? ಮೀಸಲಾತಿ ಅನುಕೂಲ ಏನು, ಅನಾನುಕೂಲ ಏನು? ಸಾಮಾಜಿಕ ಸಮಾನತೆ ವರ್ಸಸ್ ಬಡತನದ ಲೆಕ್ಕಾಚಾರ, ಇದುವೇ ಇವತ್ತಿನ ಇನ್ಸೈಡ್ ಸ್ಟೋರಿ. ಮೀಸಲಾತಿ ದಂಗಲ್. ರಾಜ್ಯದಲ್ಲಿ ಶುರುವಾಗಿದೆ ಮೀಸಲಾತಿ ದಂಗಲ್. ಪಂಚಮಸಾಲಿ, ಕುರುಬರು ಮೀಸಲಾತಿ ಫೈಟ್ಗಾಗಿ ಈಗಾಗಲೇ ಯಾವ ರೀತಿಯಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಮೀಸಲಾತಿ ಬೇಕೇ ಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ. 2Aಗೆ ಸೇರಿಸಲು ಪಂಚಮಸಾಲಿ ಸಮುದಾಯ ಒತ್ತಾಯವನ್ನ ಮಾಡ್ತಾ ಇದೆ. ಎಸ್ಟಿಗೆ ಸೇರಿಸಬೇಕು ಅಂತ ಹೇಳಿ ಕುರುಬ ಸಮಾಜ ಒತ್ತಾಯವನ್ನ ಮಾಡ್ತಾ ಇದೆ. 2Aಗೆ ಸೇರಿಸೋದಕ್ಕೆ ಪಂಚಮಸಾಲಿ ಸಮುದಾಯ ಒತ್ತಾಯಿಸಿದೆ, ಎಸ್ಟಿಗೆ ಸೇರಿಸೋದಕ್ಕೆ ಕುರುಬ ಸಮಾಜ ಒತ್ತಡವನ್ನ ಹೇರ್ತಾ ಇದೆ. ಅದಕ್ಕಾಗಿ ಈಗಾಗಲೇ ಸಮಾವೇಶಗಳು ನಡೆಸಲಾಗಿದೆ. ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ವಾಲ್ಮೀಕಿ ಸಮುದಾಯ ಅಂತೂ 1 ವರ್ಷದಿಂದ ಆಗ್ರಹ ಮಾಡ್ತಾನೆ ಇದೆ. ಸಾಕಷ್ಟು ಪ್ರತಿಭಟನೆಗಳು ಆಗಿದೆ. ಮೀಸಲಾತಿ ಒತ್ತಡದಲ್ಲಿ ಈಗ ಸಿಎಂ BSY ಪರದಾಟವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಸಮುದಾಯದವರು ಕೂಡ ಮೀಸಲಾತಿಗಾಗಿ ಒತ್ತಾಯವನ್ನ ಮಾಡ್ತಿದ್ದಾರೆ, ಒತ್ತಡಗಳನ್ನ ಹೇರ್ತಾ ಇದ್ದಾರೆ. ಸ್ವಾಮೀಜಿಗಳ ಮುಖಾಂತರ ಈ ಎಲ್ಲಾ ಪ್ರಯತ್ನಗಳು ಆಗ್ತಾ ಇದೆ. ಅವರ ನೇತೃತ್ವದಲ್ಲೇ ಈ ಎಲ್ಲ ಒಂದು ಹೋರಾಟಗಳು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಪ್ರತಿಭಟನೆಗಳಾಗ್ತಾ ಇರೋದು, ಸಮಾವೇಶಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲಾ ಸಮುದಾಯದಿಂದಲೂ ಕೂಡ ಒಂದೊಂದು ಬೇಡಿಕೆ ಇದೆ. ನಮ್ಮನ್ನ 2Aಗೆ ಸೇರಿಸಬೇಕು, ಎಸ್ಟಿಗೆ ಸೇರಿಸಬೇಕು, ನಮ್ಮ ಒಂದು ಜನಾಂಗಕ್ಕೆ ಸಾಕಷ್ಟು ಸ್ಥಾನಮಾನಗಳನ್ನ ಕೊಡಬೇಕು ಅಂತ ಹೇಳಿ ಈಗಾಗಲೇ ಈ ಎಲ್ಲಾ ಪ್ರತಿಭಟನೆಗಳು, ಈ ಎಲ್ಲಾ ಸಮಾವೇಶಗಳು, ಹೋರಾಟಗಳು ನಡೀತಾ ಇದೆ. ಹಾಗೆ ಎಲ್ಲೇ ಒಂದು ಕಡೆ ನಾವು ಶಾಶ್ವತ ಹಿಂದುಳಿದ ವರ್ಗದ ವರದಿ ವಿಳಂಬವಾಗೋ ಸಾಧ್ಯತೆ ಇದೆ. ಹಾಗಾಗಿ ವಿಳಂಬವಾಗುವಂಥದ್ದನ್ನು ತಡೆಗಟ್ಟುವಂಥ ಹಿನ್ನೆಲೆ ಒಳಗೆ ವಿನಾಕಾರಣ ಸಮಯವನ್ನು ವಿಳಂಬ ಮಾಡಲಾರ್ದೇ ಮುಖ್ಯಮಂತ್ರಿಗಳು ಕೂಡಲೇ ತಮ್ಮ ಪರಮಾಧಿಕಾರ ಬಳಸಿ ಸಂವಿಧಾನದ 16 ಮತ್ತು 15ರ ಪರಿಚಯದ ಅಡಿಯಲ್ಲಿ ಪಂಚಮಸಾಲಿ ಲಿಂಗಾಯತರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 2A ಮೀಸಲಾತಿಯನ್ನು ಕರುಣಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. 21ರೊಳಗಾಗೇ ನೀವು ಕ್ಯಾಬಿನೆಟ್ ಸಭೆ ಕರೆದು ಆ ಕ್ಯಾಬಿನೆಟ್ಟಲ್ಲಿ 2A ಮೀಸಲಾತಿ ನಿರ್ಣಯ ಮಾಡಿದರೆ, ಆ ನಿರ್ಣಯ ಮಾಡಿ ಆದೇಶ ಪತ್ರ ಹೊರಡಿಸಿದರೆ ಖಂಡಿತವಾಗಿ ಆ ಮಹಾರ್ಯಾಲಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಜಯೋತ್ಸವದ ಉಮಾಲಿ ಆಗ್ತೀವಿ. ಒಂದು ವೇಳೆ ವಿಳಂಬ ಆತಪ್ಪ ಅಂದರೆ ಸಂಜೆ 4 ಗಂಟೆಗೆ ಸತ್ಯಾಗ್ರಹವನ್ನು ಶಾಂತ ರೀತಿಯಾಗಿ ವಿಧಾನಸಭೆ ಮುಂಬೈದಲ್ಲಿ ನಾವು ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಅಖಂಡ ಕರ್ನಾಟಕದ 60 ಲಕ್ಷ ಜನಸಂಖ್ಯೆ ಊಟ ಕೇಳ್ತಾ ಇದೀವಿ, ಎಸ್ಟಿ ಅನ್ನುವಂತಹ ಊಟವನ್ನ ಕೇಳ್ತಾ ಇದೀವಿ. ನೀವು ಕೇಂದ್ರ ಸರ್ಕಾರಕ್ಕೆ ನೀವು ಶಿಫಾರಸನ್ನ ಮಾಡಿ ಮಾರ್ಚ್ 9ರೊಳಗಾಗಿನೇ ಇದನ್ನ ಮಾಡಿಕೊಡುವಂತ ಶಕ್ತಿ ನಿಮಗಿದೆ. ಫೈಲ್ ತರಿಸಿ ಸಹಿ ಮಾಡಿದ್ರೆ ಮುಗಿದ ಹೋಗುತ್ತದೆ. ಮಾರ್ಚ್ 9ನೇ ತಾರೀಕಿನೊಳಗಾಗಿ ನಮ್ಮ ಮೀಸಲಾತಿಯನ್ನು ಹೆಚ್ಚಿಸ್ತಾ ಹೋದ್ರೆ ಇಲ್ಲೇ ಆಮರಣ ಅಂತ ಉಪವಾಸ ಕೂತ್ಕೊಂತೀವಿ. ಯಾಕಂದ್ರೆ ಹೋರಾಟ ಇದು. ನಾನೇನಾದ್ರು ಸತ್ರೆ ನೀವೆಲ್ಲ ಸಾಹೇಬ್ರೆ, ತಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ, ತಮ್ಮ ಬಗ್ಗೆ ವಿಶ್ವಾಸ ಇದೆ ಸಾಹೇಬ್ರೆ. 2Aಗೆ ಸೇರಿಸಲು ಪಂಚಮಸಾಲಿ ಸಮುದಾಯ ಒತ್ತಾಯವನ್ನ ಮಾಡ್ತಾ ಇದೆ. ಬಸವ ಮೃತ್ಯುಂಜಯ ಸ್ವಾಮೀಜಿ, ವಚನಾನಂದ ಶ್ರೀಗಳು ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಪಾದಯಾತ್ರೆಯ ಹೋರಾಟಕ್ಕೆ ಮಣಿದು ಅಧ್ಯಯನಕ್ಕೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ. 2Aಗೆ ಸೇರಿಸೋದಕ್ಕೆ ಪಂಚಮಸಾಲಿ ಸಮುದಾಯ ಒತ್ತಾಯವನ್ನ ಮಾಡ್ತಾ ಇದ್ದು, ಅದರಲ್ಲೂ ಸೆಷನ್ ನಲ್ಲಿ ಒಂದು ಮಾತನ್ನ ಆಡಿದ್ರು BSY ಅವರು. ಅದು ನನ್ನಿಂದ ಆಗೋದಿಲ್ಲ, ಅದು ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಾಗುತ್ತೆ ಅಂತೇಳಿ ಅವತ್ತಿನ ದಿನ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಲಾಯಿತು. ಆ ನಂತರ ನಡೆದಿದ್ದೆಲ್ಲವೂ ಕೂಡ ನಿಮ್ಗೆ ಗೊತ್ತೇ ಇದೆ. ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ಅಧ್ಯಯನಕ್ಕೆ ಒಂದು ತಂಡವನ್ನ ಕೂಡ ಸರ್ಕಾರ ರಚನೆ ಮಾಡಿತ್ತು. 2Aಗೆ ಪಂಚಮಸಾಲಿ ಸೇರ್ಪಡೆ ಅಧ್ಯಯನ ನಡೆಸಿ ಆ ವರದಿಯನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಲಾಯಿತು. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸೂಚನೆಯನ್ನ ನೀಡಿದೆ. ಹಿಂದುಳಿದ ವರ್ಗಕ್ಕೆ ಪಂಚಮಸಾಲಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒತ್ತಾಯಗಳು ಆಗ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ, ಪಾದಯಾತ್ರೆ ನಡೀತಾ ಇದೆ. ಎಲ್ಲಾ ರೀತಿಯಲ್ಲೂ ಕೂಡ ಒತ್ತಡವನ್ನ ಹೇರುವಂತಹ ಪ್ರಯತ್ನಗಳನ್ನ ನಡೆಸಲಾಗ್ತಾ ಇದೆ. ಸೇರಿಸಲೇಬೇಕು ಅನ್ನುವಂತಹ ಆಗ್ರಹವನ್ನ ಮಾಡಲಾಗಿದೆ. ಹಿಂದುಳಿದ ವರ್ಗಕ್ಕೆ ಪಂಚಮಸಾಲಿ ಸೇರೋದಕ್ಕೆ ಅರ್ಹವೇ? ಓಬಿಸಿ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ಇದರ ಬಗ್ಗೆ ಏನ್ ಹೇಳಿದ್ದಾರೆ? ನ್ಯೂಸ್ 18 ಕನ್ನಡದಲ್ಲಿ ಜೆಪಿ ಹೆಗಡೆ ಎಕ್ಸ್
ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಅರ್ಹ ಆಗತ್ತೆ, ಯಾವುದೇ ರೀತಿಯಾದಂತಹ ಒಂದು ಮೀಸಲಾತಿಯನ್ನ ಅಥವಾ ಆಯಾಯ ಒಂದು ಸಮುದಾಯಗಳನ್ನ ಬೇರೆ ಸಮುದಾಯಗಳಿಗೆ ಸೇರಿಸೋದಕ್ಕೆ ಏನ್ ಅರ್ಹತೆ ಬೇಕು, ಯಾವ ರೀತಿಯಾಗಿ ಮಾನದಂಡಗಳು ಇರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಜೆಪಿ ಹೆಗ್ಡೆ ನ್ಯೂಸ್ 18 ನಲ್ಲಿ ಒಬಿಸಿ ಆಯೋಗದ ಅಧ್ಯಕ್ಷರು ಮಾತನಾಡಿದ್ದಾರೆ. ನೋಡೋಣ. ಅದನ್ನು ಸೇರಿಸಬೇಕು ಅಂತ ಕೂಡಲ ಸಂಗಮ ಸ್ವಾಮೀಜಿಯವರು ಅರ್ಜಿಯನ್ನು ಕೊಟ್ಟಿದ್ದು, ಮತ್ತೆರಡು ಅರ್ಜಿ ಬಂದಿತ್ತು. ಅದಕ್ಕೆ ಮೊನ್ನೆ 12ನೇ ತಾರೀಕಿಗೆ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಪಬ್ಲಿಕ್ ಹಿಯರಿಂಗ್ನಲ್ಲಿ ನೋಟಿಸ್ ಕೊಟ್ಟಿದ್ವಿ. ಯಾಕೆ ಸೇರಿಸಬೇಕು ಅಂತ ಮಾಹಿತಿಯನ್ನು ಕೊಡಬೇಕು, ಅವ್ರ ಹತ್ರ ಏನು ಮಾಹಿತಿ ಇದೆ ಅದನ್ನು ಕೊಟ್ಟಾಗ ನಾವು ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳೇನಿದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ತರಿಸ್ತೇವೆ. ನಾವು ವರದಿಯನ್ನು ಕೊಟ್ಟ ಮೇಲೆ ಸರ್ಕಾರ ಅದು ಯಾವುದಕ್ಕೆ ಸೇರಿಸಬಹುದು ಅಂತ ತೀರ್ಮಾನವನ್ನು ತಗೊಳ್ತೇವೆ. ಸಮಗ್ರ ವರದಿಯನ್ನು ಕೊಡಬೇಕಾದರೆ ಎಲ್ಲ ಭಾಗಕ್ಕೆ ಹೋಗಬೇಕಾಗ್ತದೆ. ಮಾಹಿತಿಯನ್ನು ಕಲೆ ಹಾಕಬೇಕಾದ್ರೆ ಭಾಳ ದಿನ ಬೇಕಾಗ್ತದೆ. ಒಂದು ವೇಳೆ ನಾವು ನೇರವಾಗಿ ಕೊಡಿ ಅಂತ ಬರೆದು ಬಿಟ್ಟರೆ ಇಟ್ಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಇಂಥ ದಿನಾಂಕದ ಒಳಗೆ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೂರುಗಳು ಬಂದಿದೆ, ಮೊನ್ನೆ ಅದರಲ್ಲಿ ಚರ್ಚೆ ಪ್ರಾರಂಭ ಆಯಿತು. ನಾನೇನು ಹೇಳಿದೆ ಅಂದರೆ, ನಮ್ಮ ಕಮಿಷನ್ ಅವ್ರು ಏನು ಹೇಳಿದ್ವಿ ಅಂದರೆ, ಈಗ ಯಾರು ಮನವಿಯನ್ನು ಕೊಟ್ಟಿದ್ದಾರೆ ಸೇರಿಸಲಿಕ್ಕೆ ಅವರು ಬಂದಿಲ್ಲ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ ಅಂತ ಹೇಳಿದ್ದೇವೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಯಾವತ್ತು ದಿನಾಂಕವನ್ನು ನಿಗದಿಪಡಿಸ್ತೇವೆ. ಪ್ರಥಮವಾಗಿ ನಾವು ಸೇರಿಸಬೇಕು ಅಂತ ಕೇಳಿದವರ ಮನವಿಯನ್ನು ಕೇಳ್ತೇವೆ. ನಂತರದಲ್ಲಿ ಯಾರು ವಿರೋಧವನ್ನು ಮಾಡ್ತಾರೆ, ಅದ್ರ ವಿರೋಧ ಮಾಡ್ತಾ ಇದ್ದಾರಂತ ಬೇಕಲ್ವಾ, ಅದ್ರ ಬಗ್ಗೆ. ಪಂಚಮಸಾಲಿ ಸಮುದಾಯಕ್ಕೆ 2A ಅಸಾಧ್ಯ, ಆಯೋಗದ ಶಿಫಾರಸು ಇಲ್ಲದೆ 2A ಸೇರ್ಪಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬಿಸಿ ಆಯೋಗದ ಮಾಜಿ ಅಧ್ಯಕ್ಷ ದ್ವಾರಕನಾಥ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಹೇಗೆ ಸೇರಿಸಬಹುದು, ಯಾಕೆ ಸೇರಿಸೋದಕ್ಕೆ ಆಗೋದಿಲ್ಲ ಅನ್ನುವ ವಿಚಾರವನ್ನು ಕೂಡ ಹೇಳಿದ್ದಾರೆ ಒಬಿಸಿ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವ ದ್ವಾರಕನಾಥ್ ಅವರು. ಮೀಸಲಾತಿ ತಗೊಳ್ಳೋಂಥದ್ದು ಕಷ್ಟ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ, ಕ್ಯಾಟಗರಿ ಪ್ರವರ್ಗ 3B ವೀರಶೈವ ಲಿಂಗಾಯತ ಮತ್ತು 42 ಉಪಜಾತಿಗಳಿದ್ದಾವೆ. 42 ಉಪಜಾತಿಗಳಲ್ಲಿ ಪಂಚಮಸಾಲಿದು ಒಂದು. ಪಂಚಮಸಾಲಿ ಕೇಳ್ತಾ ಇದ್ದಾರಲ್ಲ, ಅದಕ್ಕಿಂತಲೂ ಅತ್ಯಂತ ಕೆಳವರ್ಗಗಳವು. ಹೀಗಿರುವಾಗ ಬರೀ ಒಂದೇ ಒಂದು ವರ್ಗವನ್ನು ತೆಗೆದುಕೊಂಡು ನೀವು 2A ಹಾಕಲಿಕ್ಕೆ ಟೆಕ್ನಿಕಲಿ ಹೆಂಗೆ ಸಾಧ್ಯ ಅಂತ. ಪ್ರವರ್ಗ 1ಕ್ಕೆ ಹಾಕಬೇಕಾದ್ರೆ, ಪ್ರವರ್ಗ 2A ಹಾಕಬೇಕಾದ್ರೆ, ಪ್ರವರ್ಗ 2Bಗೆ ಹಾಕಬೇಕಾದ್ರೆ, ಅಥವಾ 3A ಮತ್ತು 3Bಗೆ ಹಾಕಬೇಕಾದ್ರೆ ಅದರದ್ದೇ ಆದಂತಹ ಕೆಲವು ಇಂಡಿಕೇಟರ್ಸ್ನ ನಾವು ಇಟ್ಕೊಂಡಿರ್ತೀವಿ. ಪಂಚಮಸಾಲಿಯರು ನಾವು ಕೇಳಿದ್ವಿ ಅಂದ ಮಾತ್ರಕ್ಕೆ ಯಾವುದೇ ಇಂಡಿಕೇಟರ್ಸ್ನ ಅಬ್ಸರ್ವ್ ಮಾಡದೆ ಅವ್ರು ಕೇಳಿದಂತಹ ವರ್ಗಕ್ಕೆ ಹಾಕಲಿಕ್ಕೆ ಕಾರಣಗಳು ಬೇಕಾಗತ್ತೆ. ಎಜುಕೇಷನಲ್ ಬ್ಯಾಕ್ಗ್ರೌಂಡನ್ನು ಕಲೆಕ್ಟ್ ಮಾಡಬೇಕು, ಆಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಆಮೇಲೆ ಪಬ್ಲಿಕ್ ಹಿಯರಿಂಗ್ ಕರಿಬೇಕು. ಇದೆಲ್ಲ ಆದಮೇಲೆ ಅಬ್ಜೆಕ್ಷನ್ಸ್ನು ಕರಿಬೇಕು. ಇವೆಲ್ಲ ಆದಮೇಲೆ ಮಾತ್ರ ಯಾವುದೋ ಒಂದು ಸಮುದಾಯವನ್ನು ಹಾಕಬೇಕಾ ತೆಗಿಬೇಕಾ ಅಂತೇಳ್ಬಿಟ್ಟು ಆಯೋಗ ತೀರ್ಮಾನ ಮಾಡುತ್ತೆ. ಅವು ತನ್ನದೇ ಆದಂತಹ ಮಾನದಂಡಗಳನ್ನ ಇಟ್ಕೊಂಡಿರುತ್ತೆ. ಆ ಮಾನದಂಡಗಳ ಪ್ರಕಾರ ಅದು ಮಾಡ್ಕೊಂಡು ಹೋಗುತ್ತೆ. ಅದಾದಮೇಲೆ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡುತ್ತೆ. ಪಂಚಮಸಾಲಿ ಬೇಡಿಕೆಗೆ ನೇಕಾರ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. 2Aಗೆ ಸೇರಿಸಿ ಅಂತ ಹೇಳ್ತಾ ಇದ್ದಾರಲ್ಲ, ಒತ್ತಡವನ್ನ ಹೇರ್ತಾ ಇದ್ದಾರಲ್ಲ, ಅದಕ್ಕೆ ನೇಕಾರ ಸಮುದಾಯ ಈಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ನೇಕಾರರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮುಂದುವರಿದ ಜಾತಿಗಳ ಸೇರ್ಪಡೆಯಿಂದ ನಮಗೆಲ್ರಿಗೂ ಸಂಕಷ್ಟ ಆಗತ್ತೆ, ಆ ಒಂದು ಸಂಕಷ್ಟದ ಆತಂಕ ಇದೆ. 2Aಯಲ್ಲಿ ಆಲ್ರೆಡಿ ಜಾತಿಗಳ ಸಂಖ್ಯೆ ಹೆಚ್ಚಾಗುವಂತಹ ಒಂದು ಸಾಧ್ಯತೆ ಇದೆ. ಹಿಂದುಳಿದ ಜಾತಿಗಳಿಗೆ ಕಷ್ಟ ಎದುರಾಗುವ ಆತಂಕ ಇದೆ. ಹೊಸದಾಗಿ ಯಾವ ಜಾತಿಯನ್ನು ಕೂಡ ಸೇರಿಸಬೇಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನೇಕಾರ ಸಮುದಾಯದವರು. ಹೊಸದಾಗಿ ಯಾವ ಜಾತಿಯನ್ನು ಕೂಡ ಸೇರಿಸಬೇಡಿ, ಯಾಕಂದ್ರೆ ಈಗಾಗಲೇ ಹಿಂದುಳಿದ ವರ್ಗ ಇರೋದ್ರಿಂದ ಇನ್ನು ಉಳಿದ ಜಾತಿಗಳನ್ನ ಸೇರಿಸಿದ್ರೆ ಅದರಿಂದಾಗಿ ನಮ್ಗೆಲ್ರಿಗೂ ತೊಂದರೆ ಆಗತ್ತೆ ಅಂತ ಹೇಳಿ ನೇಕಾರ ಸಮುದಾಯ ಈಗ ಪಂಚಮಸಾಲಿಯನ್ನ 2Aಗೆ ಸೇರಿಸೋದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಈಗ ಮನವಿಯನ್ನ ನೇಕಾರರು ಸಲ್ಲಿಸಿದ್ದಾರೆ. ಮುಂದುವರೆದ ಜಾತಿಗಳ ಸೇರ್ಪಡೆಯಿಂದ ಸಂಕಷ್ಟ ಉಂಟಾಗುತ್ತೆ ಅನ್ನುವಂತಹ ಆತಂಕ ಈ ಸಮುದಾಯವನ್ನ ಕಾಡ್ತಾ ಇದೆ. ಯಾವ್ಯಾವ ಸೌಲಭ್ಯಗಳು ಸಿಗ್ತಾ ಇದೆ, ಯಾವ್ಯಾವ ಪ್ರಾಬ್ಲಮ್ ಅಂದ್ರೆ ಸೌಲಭ್ಯಗಳು ಇದೆ, ಅವೆಲ್ಲದರಿಂದ ಮತ್ತೆ ನಮ್ಗೆ ಇನ್ನೂ ಕಷ್ಟ ಆಗತ್ತೆ ಈ ಎಲ್ಲಾ ಜಾತಿಗಳನ್ನ ಇದಕ್ಕೆ ಸೇರಿಸಿದ್ರೆ ಅನ್ನುವಂತಹ ಒಂದು ಆತಂಕವನ್ನ ಈ ನೇಕಾರ ಸಮುದಾಯದವರು ಮಾಡಿದ್ದಾರೆ. ಮೀಸಲಾತಿ ಬೇಡಿಕೆ ಅನ್ನೋದು ಕೇವಲ ರಾಜಕೀಯ ಪ್ರೇರಿತ. ಮೀಸಲಾತಿ ಹೆಸರಿನಲ್ಲಿ ಇಲ್ಲಿ ಜಾತಿಗಳ ಮಧ್ಯೆ ಕಲಹ ಉಂಟಾಗುತ್ತೆ.
ಮೀಸಲಾತಿ ಹೋರಾಟವನ್ನ ನಿಲ್ಲಿಸೋದಕ್ಕೆ ಈಗ ಪ್ರಮೋದ್ ಮುತಾಲಿಕ್ ಆಗ್ರಹವನ್ನ ಮಾಡಿದ್ದಾರೆ. ಈ ರೀತಿಯಾದಂತಹ ಒಂದು ಮೀಸಲಾತಿ ಬೇಕು ಬೇಕು ಅನ್ನುವಂತಹ ಬೇಡಿಕೆಯನ್ನ ಈಗ ಎಲ್ಲ ಸಮುದಾಯದವರು ಇಡ್ತಾ ಇದ್ದಾರಲ್ಲ, ಆ ರೀತಿಯಾದಂತಹ ಬೇಡಿಕೆ ಅದು ರಾಜಕೀಯ ಪ್ರೇರಿತವಾಗಿರುವಂತಹ ಒಂದು ಬೇಡಿಕೆಗಳಾಗ್ತಾ ಇದೆ. ಇಲ್ಲಿ ಜಾತಿಗಳ ಮಧ್ಯೆ ಕಲಹವನ್ನ ಉಂಟು ಮಾಡುವಂತಹ ಹುನ್ನಾರ ಇದು ಅಂತ ಹೇಳಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುತಾಲಿಕ್ ಈಗ ಮಾತನಾಡಿದ್ದಾರೆ. ಪ್ರತಿಯೊಂದು ಜಾತಿಯವರು ಇವತ್ತು ಮೇಲ್ಗಡೆ ಬರ್ತಾ ಇರುವಂತಹದ್ದು ನೋಡಿದರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ಇವತ್ತು ಅನಿಸುತ್ತೆ. ಆದರೆ ಇವತ್ತು ಮೀಸಲಾತಿ ಹೆಸರಿನಲ್ಲಿ ಜಾತಿಗಳ ಮಧ್ಯೆ ಕಲಹ ಉಂಟಾಗಿ ಸಮಾಜ ಒಡೆದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವುದಂತೂ ಅತ್ಯಂತ ದುಃಖದ ಸಂಗತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10 ವರ್ಷ ಮಾತ್ರ ಮೀಸಲಾತಿ ಇರಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದರು. ಆದರೆ ಇವತ್ತು ಜೀವನ ಪೂರ್ತಿ ಎಲ್ಲರೂ ಅನುಭವಿಸ್ತಾ ಇರೋದ್ರೆ ನಮಗೂ ಬೇಕು ಅಂತ ಎಲ್ಲ ಜಾತಿಯವರು ಕೇಳ್ತಾ ಇರುವಂತಹದ್ದು. ಮೀಸಲಾತಿ ಬಂದ ತಕ್ಷಣನೇ ಕೊಟ್ಟ ಕೊನೆಯ ವ್ಯಕ್ತಿವರೆಗೆ ತಲುಪುತ್ತೆ ಅಂತನ್ನುವಂಥದ್ದು ಏನಿಲ್ಲ. ಸೊ ಮೇಲ್ಗಡೆ ಇರುವಂತ ಯಾರು ಅದಕ್ಕೆ ಇದ್ದಾರೆ ಅವರೇ ಅದನ್ನು ಅನುಭವಿಸ್ತಾರೆ, ಅವರೇ ಅದನ್ನು ಹಿಡಿದಿಡ್ತಾರೆ. ಪ್ರತಿಯೊಂದು ಜಾತಿ ಎಲ್ಲಾ ಸಮುದಾಯ ಆಲ್ಮೋಸ್ಟ್ ಈಗ ನಮ್ಗೆ ಈ ರೀತಿಯಂತಹ ಮೀಸಲಾತಿ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿತಾ ಇದ್ದಾರೆ. ಒತ್ತಡಗಳನ್ನ ಹೇರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಆಲ್ರೆಡಿ ಏನೇನು ಆಗ್ತಾ ಇದೆ ಅನ್ನೋದು ಇಡೀ ಒಂದು ಕರ್ನಾಟಕದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಏನಿದು, ಯಾವ ರೀತಿಯಾಗಿ ಮೀಸಲಾತಿಯ ಒಂದು ಮಾನದಂಡಗಳು ಏನೇನು, ಯಾವ ರೀತಿಯಾಗಿ ಸೇರಿಸಬೇಕಾದಕ್ಕೆ ಇರುವಂತಹ ಅರ್ಹತೆಗಳು ಏನಾಗತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಅಹಿಂದ ನಾಯಕರಾಗಿರುವಂತಹ ಮುಕುಡಪ್ಪ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ, ಎಲ್ಲಾ ಕಡೆ ಈಗ ಕೇಳಿ ಬರ್ತಾ ಇರುವಂತಹ ಬೇರೆ ಎಲ್ಲಾ ಸಮುದಾಯದವರು ಕೂಡ ಈಗ ಒತ್ತಡವನ್ನ ಹೇಳ್ತಾ ಇರುವಂತದ್ದು, ನಮ್ಗೆ ಒಂದ್ ಕಡೆ ಈಗ ಕುರುಬ ಸಮುದಾಯದವರು ಹೇಳುವಂತದ್ದು ಎಸ್ಟಿ ಮೀಸಲಾತಿ, ಎಸ್ಟಿಗೆ ನಮ್ಮನ್ನ ಸೇರಿಸಬೇಕು ಅಂತ ಹೇಳಿ, ಇನ್ನೊಂದ್ ಕಡೆ ಪಂಚಮಸಾಲಿಯವರು ಹೇಳ್ತಾ ಇರೋದು 2A ಸೇರಿಸಬೇಕು ಅಂತ ಹೇಳಿ, ವಾಲ್ಮೀಕಿ ಅವರದ್ದು ಮತ್ತೊಂದು ಹೋರಾಟ, ಅದೇ ರೀತಿಯಾಗಿ ಒಕ್ಕಲಿಗರದ್ದು ಕೂಡ ಈಗ ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಮೀಸಲಾತಿಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಮಾನದಂಡಗಳು ಏನೇನು, ಅರ್ಹತೆಗಳು ಏನೇನು ಅಂತ ಮೊದಲಿಂದಾಗಿ ಹೇಳೋದಾದ್ರೆ? ಬಹಳ ಮುಖ್ಯವಾಗಿ ಮೀಸಲಾತಿ ಬಗ್ಗೆ ಚರ್ಚೆ ಮಾಡತಕ್ಕಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದಾಗಿ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು, ಈ 71 ವರ್ಷಗಳಲ್ಲಿ ಯಾವ ಜಾತಿಗಳಿಗೆ ಮೀಸಲಾತಿ ಸವಲತ್ತು ಲಭ್ಯನೇ ಆಗಲಿಲ್ವೋ ಅವ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ. 71 ವರ್ಷಗಳ ನಂತರವೂ ಕೂಡ SC ಶೆಡ್ಯೂಲ್ಡ್ ಕಾಸ್ಟ್ ನಲ್ಲಿ, ಶೆಡ್ಯೂಲ್ಡ್ ಟ್ರೈಬ್ ನಲ್ಲಿ, OBCಗಳಲ್ಲಿ ಸಣ್ಣ ಸಣ್ಣ ಜಾತಿಗಳಿವೆ. ಹೌದು, ಅವರಿಗೆ ಪ್ರಾಥಮಿಕ ಶಿಕ್ಷಣವೇ ಇಲ್ಲ. ಆ ಕಾನ್ಸಿಕ್ವೆಂಟ್ಲಿ ಉನ್ನತ ಶಿಕ್ಷಣ ಇಲ್ಲ. ಉನ್ನತ ಶಿಕ್ಷಣ ಇಲ್ಲದೆ ಇದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಲ್ಲ. ಕರೆಕ್ಟ್. ಉದಾಹರಣೆಗೆ ಹೇಳೋದಾದ್ರೆ ಆದಿವಾಸಿಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಸಫಾಯಿ ಕರ್ಮಚಾರಿಗಳು ಮತ್ತು ಕೊಳಚೆ ನಿವಾಸಿಗಳು ಈ ಮೀಸಲಾತಿ ಸವಲತ್ತನ್ನು ಪಡೀಲೇ ಇಲ್ಲ. ಅವರ ಧ್ವನಿ ಯಾರಿಗೂ ಕೇಳಿಸ್ತಾನೆ ಇಲ್ಲ. ನಾವೆಲ್ಲರೂ ಕೂಡ ಈ ಸಮುದಾಯಗಳ ಪರವಾದಂತ ಧ್ವನಿ ಎತ್ತಬೇಕಾಗಿದೆ. ಮೀಸಲಾತಿ ಸವಲತ್ತನ್ನ ಅವರಿಗೆ ಸಿಗುವಂತೆ ಮೀಸಲಾತಿ ನೀತಿ ರೂಪ ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ ಕಾರ್ಯಕ್ರಮಗಳು ರಚನೆ ಆಗಬೇಕಾಗಿದೆ ಅಂತಕ್ಕಂಥದ್ದು ನನ್ನ ಮೊದಲನೇ ಅಭಿಪ್ರಾಯ. ಓಕೆ, ನಾನು ಮಾತನಾಡಿಸ್ತೀನಿ ಸರ್. ಹಾಗೇನೆ ಅಹಿಂದ ನಾಯಕರಾಗಿರುವಂತಹ ಮುಕುಡಪ್ಪ ಅವರು ನಮ್ಮ ಜೊತೆ ಈಗ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಕುಡಪ್ಪ ಅವರೇ, ಈಗ ನಾವು ಗಮನಿಸಿದಾಗ ಈಗ ಜಸ್ಟಿಸ್ ಕೂಡ ಹೇಳಿದ ಹಾಗೆ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಮೀಸಲಾತಿಯ ವಿಚಾರ, ಅದು ಯಾವ ರೀತಿಯಾಗಿ ಸಮಾನತೆಯನ್ನ ಹೊಂದುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಈಗಿನ ಹೋರಾಟ, ಈಗಿನ ಈ ಮೀಸಲಾತಿಯ ವಿಚಾರದ ಬಗ್ಗೆ ಹೇಳೋದಾದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನಾನು ನಮ್ಮ ಕುರುಬರ ST ಬಗ್ಗೆ ಮಾತ್ರ ಮಾತಾಡ್ತೀನಿ ಮೇಡಮ್.
ಏನಂದ್ರೆ ನಮ್ದು ಹೊಸದು ಕೇಳ್ತಾ ಇರೋದು ನಿಜ, ಆದರೆ 1891 1901ರಲ್ಲಿ ನಮ್ದು ಈ ಕುರುಬರದೆಲ್ಲ 6 ಹೆಸರುಗಳು ಟ್ರೈಬಲ್ಸ್ ಅಲ್ಲಿದೆ, ಎಸ್ ಟಿ ನಲ್ಲಿದೆ. 1936 ಅಲ್ಲಿ ಅನೇಕ ಈ ಪ್ರಾಂತಗಳಿತ್ತಲ್ಲ, ಅಲ್ಲೆಲ್ಲ ನಮ್ದು ಎಸ್ ಟಿಯಲ್ಲಿದೆ. ಕುರುಮನ್, ಕಾಟುನಾಯಕನ್, ಕುರುಬ, ಗೊಂಡ, ಜೇನು ಕುರುಬ, ಕಾಡು ಕುರುಬ. ಸಂವಿಧಾನ ಬಂದ ಮೇಲೂ ಕೂಡ ಎಸ್ ಟಿನಲ್ಲಿದೆ. ನಾವು ಹೊಸ್ದಾಗಿ ಕೇಳ್ತಾ ಇಲ್ಲ, ಹೊಸ್ದಾಗಿ ಸೇರಿಸೋತೆ ಕೇಳ್ತಾ ಇಲ್ಲ. ಕುರುಬ ಇದೆ, ಕಾಡು ಕುರುಬ ಇದೆ, ಜೇನು ಕುರುಬ ಇದೆ, ಗೊಂಡ ಇದೆ ಮತ್ತು ಕುರುಬನ್, ಕಾಟುನಾಯಕನಿದೆ. ಓಕೆ, ನಮಗೆ 76ರಲ್ಲಿ ದೇವರಾಜ ಅರಸು ಏರಿಯಾ ರಿಸ್ಟ್ರಿಕ್ಷನ್ ತೆಗಿರಿ ಅಂತೇಳಿ ಇದು ಪಾರ್ಲಿಮೆಂಟಿಗೆ ಕಳಿಸ್ತಾರೆ. ಬಿಲ್ಲು ಬರುತ್ತೆ 59 1976 ಬಿಲ್ ನಂಬರ್. ಆದರೆ ಅವಾಗ ಯಾರು ನಮ್ಮವರಿಲ್ಲ. ನಮಗೆ 6 ಜೇನು ಕುರುಬ, ಕಾಡು ಕುರುಬ, ಗೊಂಡ, ಕುರುಮನ್, ಕಾಟುನಾಯಕನ್ ಇಡೀ ರಾಜ್ಯಕ್ಕೆ ವಿಸ್ತರಿಸ್ತಾರೆ, ಕುರುಬ ವಿಸ್ತರಿಸೋದಿಲ್ಲ. ನಾವು ಆ ತಪ್ಪಾಗಿರೋದನ್ನ ಸರಿಪಡಿಸಿ ಅಂತ ಕೇಳ್ತಾ ಇದ್ವಿ, ಹೊಸದಾಗಿ ಸೇರಿಸಿ ಅಂತ ಕೇಳ್ತಾ ಇಲ್ಲ. 86ರಲ್ಲಿ ಹೆಗಡೆ ಎಸ್ ಟಿ ಮಾಡಿದರು. ನಮ್ಮ ರಾಜಕೀಯ ನಾಯಕರ ವೈಫಲ್ಯದಿಂದ ನಾವು ಈಗ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಹೊಸದಾಗಿ ಯಾವುದನ್ನು ಸೇರ್ತಾ ಇಲ್ಲ. ಆಮೇಲೆ ಇನ್ನೂ ಒಂದು ಸ್ಪಷ್ಟಪಡ್ತೀನಿ ನಿಮ್ಮ ಮೂಲಕ. ನಾಗನಗೌಡ ವರದಿ 1962, 1976 ಆವನೂರು ಆಯೋಗ, 1985 ವೆಂಕಟಸ್ವಾಮಿ ಆಯೋಗ, 1994 ಚಿನ್ನಪ್ಪ ರೆಡ್ಡಿ ವರದಿ. ಈ ವರದಿಗಳಲ್ಲಿ ಅತ್ಯಂತ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ವರ್ಗ ಯಾವುದು ಅಂದರೆ ಕುರುಬರು ಅಂತ ದಾಖಲಾಗಿದೆ. ಏನಾಗಿದೆ ಅಂದರೆ ನಮ್ಮಲ್ಲಿ ಸರಿಯಾದ ನಾಯಕತ್ವ ಇಲ್ಲದೆ ಇರೋದ್ರಿಂದ, ಆಮೇಲೆ ಸರಿಯಾದ ಪ್ರಜ್ಞೆ ಇಲ್ಲದೆ ಇರೋದ್ರಿಂದ ಇವಾಗ ನಾವು ಕೇಳ್ತಾ ಇದ್ವಿ, ಇದನ್ನೇ ನಾವು ಹಿಂದುಳಿದವರು ಅಂತ ಹೇಳಿದ್ರು. ನಾನು ಮಾತನಾಡಿಸ್ತೀನಿ ಸರ್. ಈಗ ನೀವು ಹೇಳಿದ್ರಿ ಅಂದ್ರೆ ನಾಯಕತ್ವದ ಕೊರತೆ ಕೂಡ ಇತ್ತು ಅನ್ನುವಂಥದ್ದು. ಆದ್ರೆ ಈಗ ಎಲ್ಲಾ ಸಮುದಾಯದವರು ಕೂಡ ನಮಗೆ ಆ ರೀತಿಯ ಮೀಸಲಾತಿ ಬೇಕು, ಈ ರೀತಿಯ ಮೀಸಲಾತಿ ಬೇಕು ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ, ಒತ್ತಡಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಾ ಸಮುದಾಯದವರಿಗೂ ಎಲ್ಲಾ ರೀತಿಯಂತ ಮೀಸಲಾತಿ ಕೊಟ್ರೆ ಹಾಗಾದ್ರೆ ನಿಜವಾಗ್ಲೂ ಅದಕ್ಕಿರುವಂತಹ ಅರ್ಥ ಏನಿದೆಯಲ್ಲ, ಈಗ ಮೀಸಲಾತಿ ಅಂತ ವಿಚಾರ ಅದು ನಿಜವಾಗ್ಲೂ ಕೂಡ ಸಲ್ಲಿಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ನಾನು ಮಾತನಾಡಿಸ್ತೀನಿ ಇಬ್ಬರನ್ನ ಕೂಡ ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿ ಮೀಸಲಾತಿ ದಂಗಲ ಆರಂಭ ಆಗಿದೆ. ಎಲ್ಲಾ ಸಮುದಾಯದವರು ನಮಗೆ ಮೀಸಲಾತಿ ಬೇಕು ಅನ್ನುವಂತಹ ಒತ್ತಾಯವನ್ನ ಹೇರುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಹಲವು ವರ್ಷಗಳಿಂದ ಒಂದೊಂದು ಸಮುದಾಯದವರು ಮಾಡ್ತಾ ಇದ್ರು. ಆದ್ರೆ ಈಗಿನ ಸ್ಥಿತಿ ನೋಡಿದ್ರೆ ಎಲ್ಲಾ ಸಮುದಾಯದವರಿಗೂ ಮೀಸಲಾತಿ ಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಸರ್, ಸಾಮಾನ್ಯವಾಗಿ ನಾವು ಒಂದು ಮೀಸಲಾತಿಯ ವಿಚಾರ ಅಂತ ಬಂದಾಗ ಕಾನೂನಿನಲ್ಲಿ ಸಂವಿಧಾನದಲ್ಲಿ ಆಗಿರುವಂತದ್ದು ಸಾಮಾಜಿಕವಾಗಿ ಎಲ್ಲವನ್ನ ಅಭಿವೃದ್ಧಿ ಆಗಬೇಕು, ಸಮಾನತೆ ಇರಬೇಕು ಅನ್ನುವಂತಹ ವಿಚಾರ. ಆದ್ರೆ ಅದು ಈಗ ಮಿಸ್ಲೀಡ್ ಆಗ್ತಾ ಇದೆ. ಆರ್ಥಿಕ ಪ್ರಗತಿ ಕಾಣುವಂತಹ ಉದ್ದೇಶ ಅನ್ನುವಂತಹ ಒಂದು ರೀತಿಯಲ್ಲಿ ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಯಾವ ಆಧಾರದ ಮೇಲೆ, ಸಾಮಾಜಿಕ ಸಮಾನತೆನೋ ಅಥವಾ ಆರ್ಥಿಕ ಸಮಾನತೆ ಮೇಲೆ ಇರುವಂತದ್ದ? ನೋಡಿ, 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂತು. ಅಲ್ಲಿಂದ ಇಲ್ಲಿಯವರೆಗೆ ನಾವು ಮೀಸಲಾತಿಯನ್ನ ಕೊಡ್ತಾ ಬಂದಿದ್ದೀವಿ. ಇವತ್ತು 1950ರಲ್ಲಿ ಈ ದೇಶದ ರೈತ ಸಮುದಾಯ ಮೀಸಲಾತಿಯನ್ನ ವಿರೋಧಿಸಲಿಲ್ಲ, ತಮಗೆ ಮೀಸಲಾತಿ ಬೇಕು ಅಂತ ಕೇಳಲಿಲ್ಲ. ಆದ್ರೆ ಕಳೆದ 71 ವರ್ಷಗಳಲ್ಲಿ ಸರ್ಕಾರ ಅನುಸರಿಸಿರ್ತಕ್ಕಂಥ ನೀತಿಗಳ ಪರಿಣಾಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಕೃಷಿ ಬಿಕ್ಕಟ್ಟಿನಲ್ಲಿದೆ. ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ರೈತರು ಆರ್ಥಿಕವಾಗಿ ದಿವಾಳಿಯಾಗಿದ್ದಾರೆ, ಸಾಮಾಜಿಕವಾಗಿ ದಿವಾಳಿಯಾಗಿದ್ದಾರೆ. ತಮ್ಮ ಮಕ್ಕಳನ್ನ ಓದಿಸ್ಕೊಳ್ಳಕ್ಕಾಗ್ತಾ ಇಲ್ಲ, ಓದಿರೋ ಮಕ್ಕಳಿಗೆ ಉದ್ಯೋಗನ ಕೊಡಿಸೋಕ್ಕಾಗ್ತಾ ಇಲ್ಲ. ಸರಿ ದಾರಿ ಯಾವುದು ಅಂತ ತಿಳಿದೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ನಮ್ಮ ಸುತ್ತಮುತ್ತ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ದೀವಿ. ಹಾಗಾಗಿನೇ ಇವತ್ತು ಗುಜರಾತ್ ನಲ್ಲಿ ಪಟೇದಾರ್ಸು, ಮಹಾರಾಷ್ಟ್ರದಲ್ಲಿ ಮರಾಠೀಸು, ಹರಿಯಾಣದಲ್ಲಿ ಜಾಟ್ರು, ರಾಜಸ್ಥಾನದಲ್ಲಿ ಗುಜ್ಜಾರು, ಆಂಧ್ರ ಪ್ರದೇಶದಲ್ಲಿ ಕಾಪುಗಳು ನಮಗೆ ಮೀಸಲಾತಿ ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ.
ಅಲ್ಪಸಂಖ್ಯಾತರು ನಮಗೆ ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಡ ಬ್ರಾಹ್ಮಣರು ನಮಗೆ ಸಪರೇಟ್ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಕರ್ನಾಟಕದಲ್ಲಿ ಕುರುಬರು ಮತ್ತು ಪಂಚಮಶಾಲಿಗಳ ಹೋರಾಟವನ್ನು ನಾವು ನೋಡಬೇಕಾಗಿದೆ. 80% ಕುರುಬರು ಇವತ್ತಿಗೂ ಕುರಿ ಕಾಯಿಸಿಕೊಂಡು ಸಣ್ಣ ಪುಟ್ಟ ಕೃಷಿ ಮಾಡಿಕೊಂಡು ಬಹಳ ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ದಿವಾಳಿ ಇದ್ದಾರೆ. 80% ಪಂಚಮಶಾಲಿ ಒಕ್ಕಲತನ ಮಾಡೋರು, ಅವರು ಕೂಡ ಸಂಕಷ್ಟದಲ್ಲಿದ್ದಾರೆ. ಯಾರಾದರೂ ನಮಗೆ ಒಂದು ದಾರಿ ತೋರಿಸ್ತಾರೆ ಅಂದ್ರೆ ಅವರ ಹಿಂದೆ ಹೋಗುವಂತ ಒಂದು ಪರಿಸ್ಥಿತಿ ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ ಆರ್ಥಿಕ ಸಮಾನತೆಯು ಕೂಡ ಇಲ್ಲಿ ಇಂಪಾರ್ಟೆಂಟ್ ಅಂತ ಈ ಎಲ್ಲ ರೈತರ ಸಮಸ್ಯೆಗೆ ಬಂದೆ ಒಂದು ನಿಮಿಷ. ಈ ಎಲ್ಲ ರೈತ ಸಮುದಾಯದ ಸಮಸ್ಯೆಗೆ, ಪಶುಪಾಲಕರ ಸಮಸ್ಯೆಗೆ ಮೀಸಲಾತಿ ಪರಿಹಾರ ಅಲ್ಲ. ಓಕೆ, ಇವರೆಲ್ಲರ ಬೇಡಿಕೆಯನ್ನು ಈಡೇರಿಸಿದ್ರೆ 2-3% ಆ ಸಮುದಾಯಗಳಿರ್ತಕ್ಕಂಥ ಜನರಿಗೆ ಅನುಕೂಲ ಆಗಬಹುದು. ಆದ್ರೆ 77-78% ಜನರ ಗತಿ ಏನಾಗ್ಬೇಕು? ಟ್ರೂ, ನಿಜ. ಅದಕ್ಕೆ ಪರಿಹಾರ ಕೃಷಿ ಉತ್ಪಾದನಾ ವೆಚ್ಚನ ಕಡಿಮೆ ಮಾಡಿ, ಕೃಷಿ ಉತ್ಪಾದನೆಗೆ ಸರಿಯಾದ ಬೆಲೆ ಕೊಡಿ, ಕೃಷಿ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿ, ಸರಿಯಾದ ಮಾರ್ಕೆಟ್ ವ್ಯವಸ್ಥೆಯನ್ನು ಕಂಡುಕೊಳ್ಳಿ, ಉದ್ಯೋಗವನ್ನು ನೀಡುವಂತ ಕೃಷಿ ಯೋಜನೆಯನ್ನು ಜಾರಿಗೆ ತನ್ನಿ. ಓಕೆ, ಆ ದಿಕ್ಕಿನಲ್ಲಿ ನಾವು ಚಿಂತನೆ ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಎಲ್ಲಾ ರೈತರ ಸಮಸ್ಯೆ ಪರಿಹಾರ ಆಗುತ್ತೆ, ಮೀಸಲಾತಿ ಬೇಡಿಕೆ ಹಿಂದಕ್ಕೆ ಸರಿಯುತ್ತೆ. ನಾವು ಅದನ್ನ ಮಾಡಿದೆ ಬರೀ ಅವ್ರಿಗೆ ಈ ಮೀಸಲಾತಿ, ಇವರಿಗೆ ಈ ಮೀಸಲಾತಿ, ಅವ್ರಿಗೆ 10%, ಇವ್ರಿಗೆ ಇಷ್ಟು % ಅಂತಂದ್ರೆ ಸಮಸ್ಯೆಗೆ ಪರಿಹಾರ ಅಲ್ಲ. ಕೆಲವು ಜನರಿಗೆ ಮಾತ್ರ ಅದು ಸಹಾಯ ಆಗುತ್ತೆ, ಬಹಳಷ್ಟು ಜನರಿಗೆ ಅದರಿಂದ ಸಹಾಯ ಆಗೋದು. ಇನ್ನಷ್ಟು ಸಮಸ್ಯೆಗಳಿಗೆ ಇವೆಲ್ಲವೂ ಕೂಡ ಕಾರಣ ಆಗತ್ತೆ ಅನ್ನುವಂಥದ್ದು. ಈ ತರ ಮೀಸಲಾತಿಯನ್ನ ಕೊಡ್ತಾನೆ ಹೋದ್ರೆ ಎಲ್ಲಾ ಸಮುದಾಯದವರು ಕೂಡ ಕೇಳೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಆದ್ರೆ ಪ್ರಮುಖವಾಗಿ ಈಗ ಇಂತಹ ಒತ್ತಡಗಳು ಕೇಳಿ ಬರ್ತಾ ಇರೋದು ಸಾಮಾಜಿಕ ಸಮಾನತೆಯ ವಿಚಾರವೇ ಈಗ ಮುನ್ನೆಲೆಗೆ ಬರ್ತಾ ಇಲ್ಲ. ಕೇವಲ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವಂತಹ ಪ್ರಯತ್ನಗಳೇ ಈ ಒಂದು ಮೀಸಲಾತಿಯ ವಿಚಾರದಲ್ಲಿ ಕೇಳಿ ಬರ್ತಾ ಇರೋದು. ಇದರ ಬಗ್ಗೆ ಇನ್ನಷ್ಟು ನಾನು ಮಾತನಾಡಿಸ್ತೀನಿ ಅತಿಥಿಗಳ ಜೊತೆ ಬ್ರೇಕ್ ಆದ್ಮೇಲೆ. ಇಲ್ಲಿ ಪ್ರಾತಿನಿಧ್ಯದ ಬಗ್ಗೆ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಪ್ರತಿಯೊಂದು ಸಮುದಾಯದವರು ತಮಗೆ ಅಂತಹ ಒಂದು ಮೀಸಲಾತಿ ಬೇಕು, ಆ ರೀತಿಯ ಪ್ರಾತಿನಿಧ್ಯ ಬೇಕು ಅನ್ನುವಂತಹ ಮಾತನ್ನ ಕೇಳ್ತಾರೆ. ಈ ಹಿಂದೆ ಇರುವಂತಹ ವಿಚಾರ ಏನಪ್ಪಾ ಅಂದ್ರೆ ಮೀಸಲಾತಿ ಯಾರಿಗೆ ಯಾವ ರೀತಿಯಲ್ಲಿ ಯಾವುದೇ ಸಮುದಾಯದಲ್ಲಿ ತಾರತಮ್ಯ ಇದೆ ಅವೆಲ್ಲ ಹೋಗಲಾಡಿಸುವಂತಹ ವಿಚಾರ ಆಯ್ತು. ಮುಕುಡಪ್ಪ ಅವರ ಈಗ ಒಂದ್ ರೀತಿಯಲ್ಲಿ ನೀವು ಹೇಳಿದ್ರೆ ನಮ್ಗೆ ಈ ಹಿಂದೆ ನಾಯಕರು ಯಾರು ಇರ್ಲಿಲ್ಲ, ಆದ್ರೆ ಈಗ ಆ ಒಂದು ನಾಯಕತ್ವದ ಕೊರತೆ ನೀಗಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ ನಾವು ನಿಮ್ಮ ವಿಚಾರವನ್ನೇ ಕುರುಬ ಸಮುದಾಯದ ಒಂದು ಹೋರಾಟವನ್ನೇ ಗಮನಿಸೋದಾದ್ರೆ ಈಗ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಈಗ ಇನ್ನೊಂದು ಕಡೆ ಈಗಾಗಲೇ ಈಶ್ವರಪ್ಪನವರು ಹೋರಾಟ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ನೋಡಿದ್ರೆ ಹೇಳ್ತಾ ಇದ್ದಾರೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ. ಸೊ ಒಂದು ರೀತಿಯಲ್ಲಿ ನಿಮ್ಮಲ್ಲೇ ಒಂದು ರೀತಿಯ ದ್ವಂದ್ವ ಇದೆ ಅಂತ ಅನ್ಸೋದಿಲ್ವಾ ಅಂತ ಹೇಳಿ? ದ್ವಂದ್ವ ಏನಿಲ್ಲ, ನಾನು ಆಗಲೇ ಹೇಳಿದ್ನಲ್ಲ ಮೇಡಮ್, ಇದು ತಾವು ಆಗ ರಾಜಕೀಯವಾಗಿ ವೈಫಲ್ಯ ಆಗಿರೋದ್ರಿಂದ ಇವಾಗ ಮಾಡೋದ್ರಿಂದ ಈಗ ಬಿಜೆಪಿ ಸರ್ಕಾರ ಇದೆ, ಈಶ್ವರಪ್ಪರಿಗೆ ಮಾನ್ಯತೆ ಬರ್ತದೆ ಅಂತ ಅನ್ನೋದು ತಪ್ಪು. ನಾನೇನ್ ಹೇಳ್ತಾ ಇದ್ದೀನಿ, ನಾವು ಹೊಸದಾಗಿ ಕೇಳ್ತಾ ಇಲ್ಲ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದೀವಿ, ಎಷ್ಟಿನಲ್ಲಿ ಸ್ವಾತಂತ್ರ್ಯ ಆದ್ಮೇಲೆ ಇದ್ದೀವಿ. ಆಮೇಲೆ ಬಹಳ ಜನಕ್ಕೆ ರಾಜಕಾರಣಿಗಳಿಗೆ ತಮ್ಮ ಓಟಿನ ಮೇಲೆ, ತಮ್ಮ ಅಧಿಕಾರದ ಮೇಲೆ ಇದೆಯೇ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಮಾತ್ರ ಸಮಾಜದ ಪರವಾಗಿ ಹೋರಾಟ ಮಾಡಿದವರು. ಈಗ ನಾನೊಂದು ಹೇಳ್ತೀನಿ, 1965 ಗೆಜೆಟಿನಲ್ಲಿ 16 ಟ್ರೈಬಲ್ ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಕುರುಬ ಮತ್ತು ಕುರುಮನ್ ಟ್ರೈಬಲ್ ಲ್ಯಾಂಗ್ವೇಜ್ 2 ನಾವು ಮಾಡಿದ್ವಿ ಅದನ್ನ. ಆಮೇಲೆ ಕುರುಬರಿಗೆ 50% ಕುರುಬರು ಕುರಿ ಕಾಯೋದು ಅಲ್ಲೇ ಮಲ್ಕಂತಾರೆ ಗುಡ್ಡಗಾಡಲ್ಲಿ. ಅವ್ರನ್ನ ಏನಾದ್ರು ಈ ರಾಜಕಾರಣಿಗಳು ಹೋಗಿ ನೋಡಿದಾರ? ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ಕಂಬಳಿ ನೇಯೋದು ಇಡೀ ಭಾರತ ದೇಶದಲ್ಲಿ ಯಾರು ಕಂಬಳಿ ನೇಯೋದಿಲ್ಲ, ಕುರುಬರೊಬ್ಬರೇ ಕಂಬಳಿ ನೇಯೋದು. ಆಮೇಲೆ ಆ ಕಂಬಳಿಗೆ ಶಂಭಾ ಜೋಶಿ ಹೇಳ್ತಾರೆ ಕಂಬಳಿ, ಕಾಂಬಳಿ ಕನ್ನಡದ ಪದ ಬಿಟ್ಟರೆ ಬೇರೆ ಪದನೇ ಇಲ್ಲ. ಅಂದ್ರೆ ಈ ಕುರುಬರು ಅನ್ನೋದ್ರು ಕೂಡ ನೋಡಿ, ಇವಾಗ ಕೇಳಿದೆ ಕುರುಬ ಅನ್ನೋದು ಏನಿಲ್ಲ. ಇದು ದಕ್ಷಿಣ ಭಾರತದಲ್ಲಿ 4 ಭಾಷೆ ಇದೆ. ತಮಿಳು ಕುರುಂಬನ್, ಮಲಯಾಳ ಕುರುಮನ್, ಕನ್ನಡ ಕುರುಬ, ತೆಲುಗು ಕುರುಮ.
ಒಂದೇ ಜನಾಂಗ. ಕುರುಮನ್ ಇದೆ, ಕುರುಬ ಇದೆ ಎಸ್ ಟಿನಲ್ಲಿ. ಆದರೆ ಕುರುಮನ್ನು ಥ್ರೋಟ್ ಸ್ಟೇಟ್ ಮಾಡಿದ್ದೀರಾ, ಕುರುಬ ರಿಸ್ಟ್ರಿಕ್ಟೆಡ್ ಮಾಡಿದ್ದೀರಾ. ಇದು ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲೂ ಆಗಿದೆ. ಏನಾಗಿದೆ, 1958ರಲ್ಲಿ ಬಸಲಿಂಗಪ್ಪವ್ರನ್ನ ಮುನಿ ಚಿನ್ನಪ್ಪ ಅಂತ ಸೋಲಿಸಿದ್ರು. ಅವ್ರಿಗೇನು ಒಡ್ಡರ್ ಅಂತ, ಆದರೆ ಬೋವಿ ಅಂತ ಸರ್ಟಿಫಿಕೇಟ್ ತಗೊಂಡು ಸೋಲಿಸಿದ್ರು ಅಂತ. ಕೊನೆಗೆ ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗಿದ್ರು, ಬೋವಿ ಒಡ್ಡರ್ ಮುಂದೆ ಜಾತಿ ಆದ್ರೆ ಏನ್ ತಪ್ಪಿದೆ ಅಂತ ಎತ್ತಿಡಿದ್ರು. ಆಗ 1976ರಲ್ಲಿ ಈ ಭಾಷಾವಾರ ಪ್ರಾಂತದಲ್ಲಿ ಭಾಷೆಗಳ ವ್ಯತ್ಯಾಸ ಇರೋದ್ರಿಂದ ಒಂದೇ ಜಾತಿ ಬೇರೆ ಬೇರೆ ಕರೆದಾಗ ಥ್ರೂಔಟ್ ಸ್ಟೇಟ್ ಮಾಡಿ ಅಂತ 76ರಲ್ಲಿ ಆದೇಶ ಬಂತು. ನಾನು ಮಾತನಾಡ್ತೀನಿ ಮುಕುಡಪ್ಪ ಅವರು, ಇದರ ಬಗ್ಗೆ ನಾನು ಮಾತನಾಡಿಸ್ತೀನಿ. ನಮ್ಮ ಜೊತೆ ಈಗ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸ್ವಾಮೀಜಿಗಳೇ. ಈಗಾಗಲೇ ಎಲ್ಲಾ ಕಡೆ ಹೋರಾಟಗಳು ಕೇಳಿ ಬರ್ತಾ ಇದೆ, ಕೇವಲ ಒಂದೊಂದು ಸಮುದಾಯ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಎಲ್ಲಾ ಸಮುದಾಯದವರು ಮೀಸಲಾತಿ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಹೋರಾಟದಿಂದ ಅಥವಾ ಈ ರೀತಿಯಾದಂತಹ ಒಂದು ಮೀಸಲಾತಿಯಿಂದ ಪ್ರಯೋಜನ ಆಗಲ್ಲ ಅನ್ನೋದು ಕೆಲವರ ವಾದ. ಕೆಲವರು ಯಾಕಂದ್ರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲವನ್ನ ಕೊಡಬೇಕಾದಂತಹ ಸಂದರ್ಭದಲ್ಲಿ ಅದು ಮೀಸಲಾತಿಯಿಂದ ಸಿಗೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಭಾರತ ದೇಶದಲ್ಲಿ 82% ಬಹುಜನರಿದ್ದಾರೆ. ಬಹುಜನರಂದ್ರೆ ಬಡವರು, ಅಲಕ್ಷಿತರು, ಆರ್ಥಿಕವಾಗಿ ಹಿಂದುಳಿದಂತವ್ರು, ಮತ್ತು ಸಮಾಜ ಮುಖ್ಯವಾಗಿ ದುಡಿದಂತವ್ರು, ತುಳಿತಕ್ಕೊಳಪಟ್ಟಂತವ್ರು. ಇಂತಹ ಬಹುಜನರಿಗೆ ಈ ದೇಶದ ಸಂಪತ್ತು, ಅದು ಶಿಕ್ಷಣ ಸಂಪತ್ತಿರ್ಲಿ, ಭೌಗೋಳಿಕ ಸಂಪತ್ತಿರ್ಲಿ, ಅದು ಯಾವುದೇ ಸಂಪತ್ತಿರ್ಲಿ, ಅದು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಅದು ಇವತ್ತಿನವರೆಗೂ ಅದು ಸಮಾನವಾಗಿ ಹಂಚಿಕೆ ಆಗಿಲ್ಲ. ಹಾಗಾಗಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸೇನಿತ್ತು, ಮೀಸಲಾತಿ ಯಾರು ಶಿಕ್ಷಣ ಮತ್ತು ಉದ್ಯೋಗ, ಸಾಮಾಜಿಕ ವ್ಯವಸ್ಥೆ ದೂರ ಇರ್ತಾರೋ ಅಂತವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ಈ ಒಂದು ಮೀಸಲಾತಿ ಪ್ರಮಾಣಕ್ಕೆ 50%ಕ್ಕೆ ಸೀಮಿತ ಆಗೋದ್ರಿಂದ 50% ಎಲ್ಲಾ ಸಮುದಾಯದವರು ಹಂಚ್ಕೊಂಡ್ರೆ ಇನ್ನು 5% ಕೇವಲ ಮೇಲ್ವರ್ಗದವರು ಮಾತ್ರ ಅನುಕೂಲ ಆಗ್ತಾ ಇದೆ. ಈ ಹಿನ್ನೆಲೆ ಒಳಗೆ ಇತ್ತೀಚಿನ ದಿನಗಳಲ್ಲಿ ಮೀಸಲಾತಿಯ ಕಾರಣದಿಂದಾಗಿನೇ ಅನೇಕ ಸಮುದಾಯಗಳು ಉದ್ಯೋಗ ಮತ್ತು ಶಿಕ್ಷಣ ವಂಚಿತರಾಗ್ತಿದ್ದಾರೆ. ಎಲ್ಲಾ ಸಮುದಾಯದವರು ಈ ಬೇಡಿಕೆ ಇಟ್ರೆ ಏನ್ ಪ್ರಯೋಜನ ಆಗತ್ತೆ ಅಂತ ಹೇಳಿ ಏನೈತಿ, ಈ ದೇಶದಲ್ಲಿ ಮೀಸಲಾತಿಯ ಆಲೋಚನೆಯನ್ನೇ ಇವತ್ತು ಮತ್ತೊಂದ್ಸಾರಿ ಮಾರ್ಪಾಡು ಮಾಡುವಂತ ಅವಶ್ಯಕತೆ ಇದೆ. ಕಾರಣ, ಒಂದು ಕಾಲಕ್ಕೆ ಹಾಲುಮತ ಸಮುದಾಯ ಉದಾಹರಣೆ, ಅವ್ರಿಗೆ 2A ಬೇಕಾಗಿತ್ತು, 2A ಸಿಕ್ತು. ಈಗ ಅವರು ಅನೇಕ ಬುಡಕಟ್ಟು ಸಮುದಾಯಗಳಲ್ಲಿ ಆರ್ಥಿಕ ಸಂಕಷ್ಟ ಅನುಭವಿಸಕತ್ತಾರೆ. ಈಗ ಅವ್ರು ಎಷ್ಟು ಕೇಳಕತ್ತಾರೆ. ಅದೇ ತರನಾಗಿ ಪಂಚಮಸಾಲಿ ನಾವು ಮೂರಲ್ಲಿ ಲಿಂಗಾಯತರು, ನಮಗೆ ನಾವು ಜನರಲ್ ಕ್ಯಾಟಗರಿ ಇದ್ವಿ. ಈಗ ನಮ್ದು ಮಳೆ ಪ್ರಮಾಣ ಕಡಿಮೆಯಾಗಿ ಬಹಳಷ್ಟು ಆರ್ಥಿಕ ಸಂಕಷ್ಟ ಅನುಭವಿಸಕತ್ತೀವಿ. ಶಿಕ್ಷಣ ಒಂದೇ ಮಾರ್ಗ ನಮಗೆ. ಆ ಶಿಕ್ಷಣ ಪಡೆದು ಇವತ್ತು ಮೀಸಲಾತಿ ಕಾರಣಕ್ಕೋಸ್ಕರವಾಗಿ ಉನ್ನತ ಶಿಕ್ಷಣ ಸಿಕ್ಕಿಲ್ಲ. ಹಾಗಾಗಿ ನಾವು 2A ಬೇಕಂತ ಕೇಳಕತ್ತೀವಿ. ಅದೇ ತರನಾಗಿ ವಾಲ್ಮೀಕಿ ಸಮುದಾಯದವರು 3% ಮೀಸಲಾತಿಯಿಂದ ನಮಗೆ ಅನಾನುಕೂಲ ಆಗ್ತಾ ಇದೆ, ನಮ್ಗೆ ಹೆಚ್ಚು ಮಾಡಿದ್ರೆ ಈ ದೇಶದ ಅನಿವಾರ್ಯತೆ ಏನಾಗಿದೆಯಪ್ಪ ಅಂದ್ರೆ, ಈಗ ಒಂದ್ ಕಾಲಕ್ಕೆ ಶಿಕ್ಷಣ ಬೇಕಾಗಿತ್ತು, ಒಂದ್ ಕಾಲಕ್ಕೆ ಮುಖ್ಯಮಂತ್ರಿ ಸ್ಥಾನ ಬೇಕಾಗಿತ್ತು, ಒಂದ್ ಕಾಲಕ್ಕೆ ಶಾಸಕ ಸ್ಥಾನ ಬೇಕಂತಿದ್ರು. ಅದು ಇವತ್ತು ಎಲ್ಲವನ್ನೂ ಹಳಿಬೇಕಾದ್ರೆ ಮೆರಿಟ್ ಆಧಾರದ ಮೇಲೆ, ಮೀಸಲಾತಿ ಆಧಾರದ ಮೇಲೆನೆ ಈ ದೇಶದ ಶಿಕ್ಷಣ ವ್ಯವಸ್ಥೆ ಮತ್ತು ಉದ್ಯೋಗ ವ್ಯವಸ್ಥೆ ಬಂದಿದೆ. ಹಾಗಾಗಿ ಮೀಸಲಾತಿ ಪ್ರಮಾಣವನ್ನ ಮತ್ತೊಮ್ಮೆ ಮಾರ್ಪಾಡುಗೊಳಿಸಿದ ಒಳಗೆ ಈಗ 50% ಸೀಮಿತಗೊಳಿಸಿದ ಸುಪ್ರೀಂ ಕೋರ್ಟ್ ಆ ಒಂದು ಕಾರಣಕ್ಕೆ ತಿದ್ದುಪಡಿ ತಂದು 82% ಬಹುಜನರಿಗೆ ಮೀಸಲಾತಿ ಪ್ರಮಾಣವನ್ನ ಸರಿ ಪ್ರಮಾಣದಲ್ಲಿ ಹಂಚಿದ್ರೆ ಎಲ್ಲಾ ಬಡವರು, ದೀನರು, ದುಃಖಿತರು, ಅಲಕ್ಷಿತರು ಎಲ್ಲರೂ ಸಮವಾಗಿ ಮೀಸಲಾತಿ ಪಡ್ಕೊಂಡು ಅನುಕೂಲ ಆಗ್ಲಿಕ್ಕೆ ಸಾಧ್ಯವಿದೆ. ಸಾಮಾಜಿಕ ಸಮಾನತೆ ಹೋಗಿ ಆರ್ಥಿಕ ಸಮಾನತೆಯೇ ಈಗ ಅಲ್ಲಿ ಮಾನದಂಡವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲೆಲ್ಲ ಕಡೆಗಳಲ್ಲೂ. ಖಂಡಿತ ಆರ್ಥಿಕ ಸಮಾನತೆ ಬೇಕಾಗಿದೆ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಸಮುದಾಯದ ಶಾಸಕ ಆಗ್ಲಿ, ಯಾವುದೇ ಒಂದು ಸಮುದಾಯದ ಮುಖ್ಯಮಂತ್ರಿ ಆದ್ರೆ ಅವನು ಯಾವುದೇ ಕಾರಣಕ್ಕೂ ಕಾನೂನು ಮೀರಿ ಒಂದು ಜನಾಂಗಕ್ಕೆ ಏನೂ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಬಹಳ ಅಂತ ನಮ್ಮವ್ರ ಅಭಿಮಾನ ಪಡೋದು ಅಷ್ಟೇ, ಅದರಿಂದ ಏನೂ ಉಪಯೋಗ ಸಾಧ್ಯವಿಲ್ಲ. ಮೀಸಲಾತಿಯಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳ್ತಿದಾರಲ್ಲ, ಅದರಿಂದ ಯಾವ್ದು, ಯಾಕಂದ್ರೆ ಪರ್ಸೆಂಟೇಜ್ ವೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಟ್ಲೀಸ್ಟ್ ಆಯಾ ಸಮುದಾಯವರಿಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಈ ತರ ಮೀಸಲಾತಿ. ಈಗ 100 ಉದಾಹರಣೆಗೆ ಸರ್ಕಾರಿ ಉದ್ಯೋಗ 100 ಪೋಸ್ಟ್ ಕಾಲ್ ಮಾಡಿದ್ರೆ ಇವತ್ತು ಏನಾಗತ್ತಪ್ಪ ಅಂದ್ರೆ ಮೇಲ್ವರ್ಗದವರು ಅವರು ಒಳ್ಳೆಯ ಶಿಕ್ಷಣ ಸಂಸ್ಥೆ ಓದಿರ್ತಾರೆ, ಶ್ರೀಮಂತಿರ್ತಾರೆ, ಪ್ರೈವೇಟ್ ಸ್ಕೂಲ್ ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ಪಡ್ಕೊಳ್ತಾರೆ. ಆದ್ರೆ ಬಡವರು, ದೀನರು, ದಲಿತರು ಅವರು ಓದ್ಲಿಕ್ಕೆ ದುಡ್ಡಿನ ತೊಂದಿರುತ್ತೆ, ಸರ್ಕಾರಿ ಶಾಲೆ ಓದಿರ್ತಾರೆ, ಅವ್ರ ಜೊತೆ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ಅದು ರಿಸರ್ವೇಶನ್ ಇತ್ತಪ್ಪ ಅಂದ್ರೆ ಕೊನೆ ಪಕ್ಷ 100 ಬಡವರಲ್ಲಿ ಒಂದು 10 ಮಕ್ಕಳು ವಿದ್ಯಾರ್ಥಿಗಳು ಸಹ 100% ಪೋಸ್ಟ್ ಪಡ್ಕೊಳ್ಳೋಕೆ ಸಾಧ್ಯವಿದೆ ಅಂತ. ಇದೇ ಶಾಶ್ವತ ಉಳಿಯೋದಿಲ್ಲ.
ಉದ್ಯೋಗ ಮತ್ತು ಶಿಕ್ಷಣನೇ ನಿಜವಾದ ಸಂಪತ್ತು. ನಿಜ. ಹಾಗಾಗಿ ಆ ಒಂದು ಕಾರಣಕ್ಕೆ ಮೀಸಲಾತಿ ಇವತ್ತಿನ ದಿನಮಾನದ ಅನಿವಾರ್ಯತೆ ಮತ್ತು ಅವಶ್ಯಕತೆ. ಓಕೆ, ಧನ್ಯವಾದಗಳು ಸ್ವಾಮೀಜಿ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಈಗ ಎಲ್ಲಾ ಸಮುದಾಯದವರು ಕೂಡ ನಮಗೆ ಈ ರೀತಿಯ ಮೀಸಲಾತಿ ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದಿದ್ದಾರೆ. ಯಾಕಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುನ್ನೆಲೆಗೆ ಬರೋದಕ್ಕೆ ಇದು ಒಂದೇ ಮಾರ್ಗ ಇರುವಂತದ್ದು ಅಂತ. ಅದೇ ನಿಜವಾದ ಅರ್ಥ ಅದು ಈಗ ಬದಲಾವಣೆ ಆಗ್ತಾ ಇದೆ. ಮೀಸಲಾತಿ ಅನ್ನೋದು ಇಲ್ವೇ ಇಲ್ಲ, ಕೇವಲ ಪ್ರಾತಿನಿಧ್ಯ ಅನ್ನುವಂತಹ ಪದವೇ ಇರೋದು ಕಾನೂನಿನ ಅಥವಾ ಸಂವಿಧಾನದಲ್ಲಿ ಅಂತ ಹೇಳಿ. ಆದ್ರೆ ಈಗ ಅದು ಬೇರೆಯದೇ ಅರ್ಥವನ್ನ ಪಡ್ಕೊಳ್ತಾ ಇದೆ. ಇದರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಹಾಗೆಯೇ ಸುಪ್ರೀಂ ಕೋರ್ಟ್ ನಲ್ಲಿ 50% ಮಾತ್ರ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡಲಾಗಿದೆ. ಆದ್ರೆ ಬೇರೆ ಬೇರೆ ರಾಜ್ಯಗಳನ್ನ ನಾವು ಗಮನಿಸಿದ್ರೆ ಅದಕ್ಕಿಂತ ಜಾಸ್ತಿ ಆಗಿರುವಂತಹ ಪ್ರಾತಿನಿಧ್ಯ ಕೊಟ್ಟ ಬಗ್ಗೆ ಕೂಡ ಸಾಕಷ್ಟು ಈಗ ಕಾನೂನು ಹೋರಾಟಗಳು ಆಗ್ತಾ ಇರುವ ವಿಚಾರ ಕೂಡ ಇದೆ. ಇದರ ಬಗ್ಗೆ ಕೂಡ ಚರ್ಚೆ ಮುಂದುವರಿಸ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಜಾತಿಯ ಆಧಾರದ ಮೇಲೆ ಮೀಸಲಾತಿಯನ್ನು ಕೂಡ ಈಗ ಕೇಳುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಸಾಮಾಜಿಕ ಸಮಾನತೆ ವಿಚಾರ ಹೊರಗಿಟ್ಟು ಈಗ ಆರ್ಥಿಕ ವಿಚಾರವೇ ಕೇಳಿ ಬರ್ತಾ ಇರುವಂತಹ ಮಾತು ಅಂತ ಹೇಳಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರೇ, ಸಾಮಾನ್ಯವಾಗಿ ಈಗ ಜಾತಿಯ ಆಧಾರದಲ್ಲಿ ಮೀಸಲಾತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಅದೇ ತರ ಆಗ್ತಾ ಇದೆ ಅನ್ನುವಂಥದ್ದು. ಇದು ಶಾಶ್ವತ ಪರಿಹಾರನ ಅಥವಾ ಅದಕ್ಕೆ ಬೇಕಾದಂತಹ ಒಂದು ವಿಚಾರವನ್ನ ಜನರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಬೇರೆ ಸಮಸ್ಯೆಗಳಿಗೆ ಪರಿಹಾರವನ್ನ ನಾವು ಕಂಡುಕೊಳ್ಬೇಕು, ಸರ್ಕಾರದ ಮೂಲಕ ಉತ್ತರವನ್ನ ಪಡೆಯುವಂತಹ ಪ್ರಯತ್ನಗಳು ಆಗ್ಬೇಕು ಅಂತ ಹೇಳಿ. ಕರೆಕ್ಟ್. ಮೊದಲನೇದಾಗಿ ನಾವೆಲ್ಲರೂ ತಿಳ್ಕೋಬೇಕಾಗಿರೋದು, ಮೀಸಲಾತಿ ಅನ್ನೋದು ಬಡತನ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ, ಜಾತಿ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ. ಆದ್ರೆ ಯಾವ ಜಾತಿಗಳಿಗೆ 2000 ವರ್ಷಗಳಿಗಿಂತ ಹೆಚ್ಚು ಕಾಲ ಶಿಕ್ಷಣನ ನಿರಾಕರಿಸಿದ್ವೋ, ಆಸ್ತಿ ಹಕ್ಕನ್ನ ನಿರಾಕರಿಸಿದ್ವೋ, ಆಡಳಿತದಲ್ಲಿ ಭಾಗವಹಿಸೋದನ್ನ ನಿರಾಕರಿಸಿದ್ವೋ, ಸೈನ್ಯದಲ್ಲಿ ಹೋರಾಡಿ ಪ್ರಾಣ ಕೊಡ್ತೀವಿ ಅಂದ್ರೆ ಅದಕ್ಕೂ ನೀವು ಎಲಿಜಿಬಲ್ ಅಂತ ನಿರಾಕರಿಸಿದ್ವೋ, ಅಂತ ಸಮುದಾಯಗಳಿಗೆ, ಅಂತ ಜಾತಿಗಳಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಸಮುದಾಯಗಳಿಗೆ ದೇಶ ಕಟ್ಟುವ ಪ್ರಕ್ರಿಯೆಯಲ್ಲಿ ಒಂದಷ್ಟು ಅವಕಾಶಗಳನ್ನ ಕಲ್ಪಿಸುವ ಸದುದ್ದೇಶದಿಂದ ಮೀಸಲಾತಿ ಜಾರಿಗೆ ಬಂದಿದ್ದು. ಇದು ನಾವು ಇವತ್ತು ಮರ್ತೋಗಿದ್ದೇವೆ. ಎರಡನೇದು, ಇವತ್ತು 71 ವರ್ಷಗಳ ಮೀಸಲಾತಿ ಜಾರಿಗೆ ಬಂದ ನಂತರ ಇವತ್ತಿನ ಪರಿಸ್ಥಿತಿ ನೋಡಿ. ಮೀಸಲಾತಿ ಅನ್ನೋದು ಅಪ್ರಸ್ತುತ ಆಗ್ತಾ ಇದೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸಾರ್ವಜನಿಕ ವಲಯಗಳಲ್ಲಿ 60 ಲಕ್ಷಕ್ಕಿಂತ ಹೆಚ್ಚು ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಬಿದ್ದಿವೆ. ಕರ್ನಾಟಕ ರಾಜ್ಯದಲ್ಲಿ 2,64,000 ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಬಿದ್ದಿವೆ. ಇವತ್ತು ಡಿಸ್ಇನ್ವೆಸ್ಟ್ಮೆಂಟ್ ಹೆಸರಿನಲ್ಲಿ ಅನೇಕ ನೂರಾರು ಸಾರ್ವಜನಿಕ ಉದ್ಯಮಗಳನ್ನ ಖಾಸಗೀಕರಣ ಮಾಡಲಾಗಿದೆ. ಮೀಸಲಾತಿ ಅನ್ವಯಿಸುವುದಿಲ್ಲ. ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ತಂದಿದ್ದಾರೆ, ಮೀಸಲಾತಿ ಅನ್ವಯ ಆಗಲ್ಲ. ಔಟ್ಸೋರ್ಸಿಂಗ್ ತಂದಿದ್ದಾರೆ, ಮೀಸಲಾತಿ ಅನ್ವಯ ಆಗೋಲ್ಲ. ಈ ರೀತಿ ದಿನೇ ದಿನೇ ಮೀಸಲಾತಿಗೆ ಸಿಗತಕ್ಕಂತ ಅವಕಾಶಗಳು ಶ್ರಿಂಕ್ ಆಗ್ತಾ ಇದ್ರೆ ಅದರ ವಿರುದ್ಧ ನಾವು ಧ್ವನಿ ಎತ್ತಬೇಕಾ ಬೇಡ? ನಾನು ಮಾತನಾಡಿಸ್ತೀನಿ ಸರ್, ಅದು ಮಾಡಿದೆ, ನಾನು ಮಾತನಾಡಿಸ್ತೀನಿ. ನಮಗೆ ಮೀಸಲಾತಿ ಎಕ್ಸಾಕ್ಟ್ಲಿ. ಮುಕುಡಪ್ಪ ಅವರೇ, ಈಗ ಎಲ್ಲರೂ ಈ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಎಸ್ ಮುಕುಡಪ್ಪ ಅವರೀಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂತದ್ದು ಇದು ಶಾಶ್ವತ ಪರಿಹಾರ ಅಲ್ಲ ಅಂತ ಹೇಳಿ. ಆದ್ರೆ ನೀವುಗಳೇ ಎಲ್ಲರೂ ಕೂಡ ಹೇಳುವಂತದ್ದು ಮೀಸಲಾತಿಯಿಂದನೇ ನಮಗೆ ಉದ್ಧಾರ ಆಗತ್ತೆ, ಸಮಾಜ ನಮಗೆ ನಮ್ಮ ಸಮಾಜ ಉದ್ಧಾರ ಆಗತ್ತೆ ಅಂತ. ಅದು ನಿಜವಾಗ್ಲೂ ಪರಿಹಾರ ಅಂತ ನಿಮ್ಗೆ ಅನ್ಸತ್ತಾ ಹೇಗೆ ಅಂತ ಹೇಳಿ ಕೊನೆಯದಾಗಿ? ನಾನು ಹಂಗೆ ಹೇಳ್ತಾ ಇಲ್ಲ ಮೇಡಮ್. ನಾನು 76ರಲ್ಲಿ ದೇವರಾಜ ಅರಸು ಕಳಿಸಿದಾಗ ನಾವು ಕಣ್ಣು ತೆಗಿಲಿಲ್ಲ. 1986ರಲ್ಲಿ ವಾಲ್ಮೀಕಿ ಮತ್ತು ಕುರುಬರನ್ನ ಹೆಗಡೆ ಅವರು ಎಸ್ ಟಿ ಮಾಡ್ತೀನಿ ಅಂದಾಗ ನಮ್ಮವರೇ VL ಪಾಟೀಲ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ರು, ಸಿದ್ದರಾಮಯ್ಯನವರು ಪಶುಸಂಗೋಪನೆ ಮಂತ್ರಿ ಇದ್ರು. ಆದ್ರೆ ವೀರಣ್ಣ ಸ್ಟೇಟ್ ಮಿನಿಸ್ಟ್ರು, ಅವರ ಪ್ರಯತ್ನದಿಂದ 91ರಾಗೆ ವಾಲ್ಮೀಕಿ ಎಸ್ ಟಿ ಆಗುತ್ತೆ, ನಮ್ದು ಎಸ್ ಟಿ ಆಗಿಲ್ಲ. ನಾವ್ ಹೇಳ್ತಿರೋದು 1954ರಲ್ಲಿ ನಮ್ಮ ಮನೆ ಪಕ್ಕದಲ್ಲೇನೆ ಕುರುಬರು ಎಸ್ ಟಿ ತಗೊಂಡು ಹೈಕೋರ್ಟ್ ಜಡ್ಜ್ ಆಗಿದ್ರು. ನಾವ್ ಹೇಳೋದು ಕುರುಬ ಒಂದೇ. ಯಾಕೆ ನೀವು ಕುರುಬನ್ನು ಥ್ರೋಟ್ ಸ್ಟೇಟ್ ಮಾಡ್ತೀರಿ, ಗೊಂಡ ಥ್ರೋಟ್ ಸ್ಟೇಟ್ ಮಾಡ್ತೀರಿ, ಕುರುಬನ್ ಯಾಕೆ ಮಾಡಿಲ್ಲ? ನಾವು ಆಗಿರೋ ತಪ್ಪನ್ನ ಸರಿಪಡಿಸಿ ಅಂತ ಕೇಳ್ತಾ ಇದೀವಿ. ಬಟ್ ಇದೇ ತೋರಿಸುತ್ತೆ ನಮಗೆ ಬಹಳ ಅತ್ಯಂತ ಹಿಂದುಳಿದಿದ್ದೀವಿ ನಾವು. ನಮ್ಮ ರಾಜಕೀಯ ನಾಯಕರು ಈ ಬಗ್ಗೆ
ಈಗ ಯಾಕಂದ್ರೆ ಕೆಲವರು ಬಿಜೆಪಿಗೆ ಅಧಿಕಾರ ಬಂದ್ಬಿಡ್ತದೆ, ಕೆಲವರು ಕಾಂಗ್ರೆಸ್ ನಲ್ಲಿ 0 ಆಗ್ಬಿಡ್ತೀವಿ ಅಂತ ಯಾಕೆ ಹೊರಟಿದ್ರಿ? ನೀವ್ ಯಾಕೆ ಅವಾಗ ಟ್ರೈ ಮಾಡಿಲ್ಲಲ್ಲ? ಆಮೇಲೆ ಎಲ್ಲರಿಗಿರುವಂತಹ ಪ್ರಶ್ನೆ ಅದು ಹೇಳಿದ್ರಲ್ಲ, ಎಲ್ಲರಿಗೂ ಇರುವಂತದ್ದೇ. ಈಗ ಯಾಕೆ ಇಷ್ಟೊಂದು ಒತ್ತಡಗಳು ಒತ್ತಾಯಗಳು ಕೇಳಿ ಬರ್ತಾ ಅಲ್ಲ, ಶ್ರೀನಿವಾಸ್ ಪ್ರಸಾದ್ ಅವರು ಕೇಳಿ ಮೇಡಮ್, ಈಗ ಸೊ ಈ ಹೋರಾಟ ಮುಂದುವರಿಯುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದೀರಾ, ಅದರಿಂದ ನಮಗೆ ಉದ್ಧಾರ ಆಗುತ್ತೆ ನಮ್ಮ ಸಮಾಜ ಅನ್ನುವಂತ ವಿಚಾರವನ್ನು ಕೂಡ ಹೇಳ್ತಾ ಇದ್ದೀರಾ. ನೋಡೋಣ, ಮೀಸಲಾತಿ ಅಥವಾ ಪ್ರಾತಿನಿಧ್ಯ ಅಂತ ನಾವು ಏನ್ ಕರಿತೀವಿ, ಅದರಿಂದ ಯಾವ ರೀತಿಯಾಗಿ ಈಗ ಎಲ್ಲಾ ಸಮುದಾಯದವರು ಕೇಳಿದ್ರೆ ಅದರಿಂದ ಯಾವ ರೀತಿಯ ಲಾಭ ಆಗತ್ತೆ ಎಲ್ಲಾ ಸಮುದಾಯದವರಿಗೆ ಅನ್ನುವಂತಹ ಪ್ರಶ್ನೆ ಇದೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ಒಟ್ಟಾರೆ ಈಗಾಗಲೇ ಎಲ್ಲಾ ಸಮುದಾಯದವರು ಕೂಡ ಈ ಒಂದು ಪ್ರಾತಿನಿಧ್ಯವನ್ನ ಇಟ್ಟುಕೊಂಡು ಅಥವಾ ಮೀಸಲಾತಿಯ ವಿಚಾರವನ್ನ ಇಟ್ಟುಕೊಂಡು ಒತ್ತಾಯವನ್ನ ಹೇರುವಂತಹ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಆದ್ರೆ ಸಾಕಷ್ಟು ಮಾನದಂಡಗಳು ಕೂಡ ಇದೆ. ಯಾರ್ಯಾರ ಒತ್ತಡಕ್ಕೆ ಸರ್ಕಾರ ಅಥವಾ ಯಾರ್ಯಾರು ಮಣಿತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.